ಆಗ ನಮ್ಮ ತಾಯಿಯನ್ನು ನಮ್ಮ ತಂದೆ ಹೊಡಿತಾ ಇದ್ದಾಗ ನಮ್ಮ ಪ್ರೆಸ್ನಲ್ಲಿ ಒಬ್ಬ ಕ್ರಿಶ್ಚಿಯನ್ ಒಬ್ಬ ವ್ಯಾಲೆಂಟೈನ್ ಅಂತ ಒಬ್ಬ ಇದ್ದ. ಅವನು ಬಹುಶಃ ಅವನು ದಲಿತನಾಗಿದ್ದು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದ. ಅವ್ರು ನೋಡ್ತಿದ್ದಾಗ ಅವ್ನು ಬಂದು ನಿಂತ್ಕೊಳ್ಳೋಕೆ ಎದೆ ಕೊಟ್ಟರು. ಸಾರ್ ನೋಡಿ ಸರ್ ಅಮ್ಮ ಬದಿಬೇಡಿ. ನನಗೆ ನಾನು ಏನಕ್ಕೊಂದು ಬಚ್ಚು ಕೆಳಗಡೆ ಕೂತ್ಕೊಂಡ್ಬಿಡ್ತಾ ಇದ್ದೆ. ಆಗಷ್ಟು ದರ್ಶೋಷ ಇದೆ. ಈ ತಪ್ಸರು ಈ ಕೆಲವರದಿಂದ ಬಂದವರು ಒಂದು ನನಗದಂತೂ ವಿಷನರಿ ಗಿಳಿ ಬರ್ತಾರೆ ಇಂಗ್ಲೀಷಲ್ಲಿ ಆ ಥರ. ಅದು ಇವತ್ತಿನವರೆಗೂ ನನ್ನ ಒಂದು ಕಾವ್ಯದ ಗ್ರಹಿಕೆಯ ಒಂದು ವಿಭಾಜ್ಯವಾದ ಅದು. ದಟ್ ಬ್ರಿಂಗ್ಸ್ ಅಸ್ ಟು ಅನದರ್ ಇಂಪಾರ್ಟೆಂಟ್ ಕ್ವಶನ್. ಈ ಅಧ್ಯಾತ್ಮ, ಭಕ್ತಿ, ವಚನಗಳು ಇದಕ್ಕೂ ಶೋಷಣೆ, ಅದು ಹೆಣ್ಣಿನ ಶೋಷಣೆ ಆಗಿರ್ಬೋದು, ಮನೆ ಒಳಗಿನ ಶೋಷಣೆ ಆಗಿರ್ಬೋದು, ಸಮಾಜದಲ್ಲಿನ ಶೋಷಣೆ ಆಗಿರ್ಬೋದು, ಇವುಗಳಿಗಿಂತ ಪ್ರತಿಭಟಿಸುವಂತಹ ಶಕ್ತಿ, ಪ್ರತಿಭಟಿಸಿದ ಮೇಲೂ ಕೂಡ ಅದರ ಒಳಗಡೆಗೆ ಇರುವಂತಹ ಕೆಲವು ಧಾರಕ ಶಕ್ತಿಗಳು, ಇವುಗಳ ಸಂಬಂಧವನ್ನು ನೀವು ಅಧ್ಯಾಪಕರಾಗಿಯೂ ಇದನ್ನು ಪಾಠ ಮಾಡಿದ್ದೀರಿ. ಜೆ.ಎನ್.ಯುನಲ್ಲಿ ಭಕ್ತಿಯನ್ನು ಕುರಿತಾಗಿ ನೀವೇ ಕೋರ್ಸ್ಗಳನ್ನು ಮಾಡಿ ಪಾಠ ಮಾಡಿದ್ದೀರಿ. ಮತ್ತು ಇವತ್ತು ನಾವು ನೋಡುವಾಗ ಎಷ್ಟು ಕನಕದಾಸರ ಬಗ್ಗೆ ಹೇಳುವಾಗಲಿ ಅಥವಾ ಎಷ್ಟೋ ವಚನಕಾರರ ಬಗ್ಗೆ ಹೇಳುವಾಗಲಿ, ಇವೆರಡನ್ನು ಅಂದರೆ ಅಲ್ಲಿನ ಆಧ್ಯಾತ್ಮಿಕ ನಡೆಯೊಂದನ್ನು ಮತ್ತು ಸಾಮಾಜಿಕವಾದಂತಹ ಪ್ರತಿಭಟನೆಯ ನಡೆಯೊಂದನ್ನು ಎರಡನ್ನು ಬೇರೆ ಬೇರೆ ಮಾಡಿ ನೋಡ್ತಾ ಇದ್ದೀವಲ್ಲ, ಇದು ಸರಿಯೇ? ಅಥವಾ ನಿಮಗೇನೆ ನೀವು ಈಗ ಹೇಳಿದ್ರಲ್ಲ, ಇದೊಂದು ಒಬ್ಬ ವ್ಯಾಲೆಂಟೈನ್ ಬಂದು ಪ್ರತಿಭಟಿಸಿ ನಿಂತ್ಕೊಳ್ಳುವಾಗ ನೀವು ಅದನ್ನು ಕಾಣುವಂತಹ ಶಕ್ತಿ, ಅದರಲ್ಲೊಂದು ಆಧ್ಯಾತ್ಮಿಕವಾದ ಶಕ್ತಿಯೂ ಕೂಡ ಇದೆ. ಅದನ್ನು ನೀವು ಅನೇಕ ಕಡೆ ಗುರುತಿಸಿದ್ದೀರಿ. ಅದನ್ನು ಈಗ ಇದು ನಾವು ಚಳವಳಿಗಳು ಅಂತ ಕರೆದ್ಬಿಡ್ತೀವಲ್ಲ, ಭಕ್ತಿ ಚಳವಳಿ, ವಚನ ಚಳವಳಿ ಇತ್ಯಾದಿಗಳಾಗಿ, ಹಾಗೆ ಅದನ್ನು ನೋಡಬೇಕಾ? ಇದರ ಬಗ್ಗೆ ನಿಮ್ಮ ಕವಿಯಾಗಿ ಅಥವಾ ಲೇಖಕರಾಗಿ ಮಾಡುವಂತಹ ಅಬ್ಸರ್ವೇಷನ್ ಮತ್ತು ಒಬ್ಬ ಅಧ್ಯಾಪಕರಾಗಿ ಇದನ್ನು ಇಂಥದ್ದನ್ನೇ ಪಾಠ ಮಾಡಿದ ಅಧ್ಯಾಪಕರಾಗಿ ನಿಮ್ಮ ಅಬ್ಸರ್ವೇಷನ್? ನಾನು ಮೊದಲು ಕೂಡ ಇದನ್ನು ದ್ವಂದ್ವಾತ್ಮಕ ದೃಷ್ಟಿಯಿಂದ ತೋಡ್ತಾ ಇದ್ದೆ. ಯಾಕೆ ನಾನು ಮಾರ್ಕ್ಸ್ವಾದದಿಂದ ಭಾಳ ಪ್ರಭಾವಿತನಾಗಿದ್ದೆ. ಲೋಹಿಯ ಅವರ ಬ್ರಾಹ್ಮಣ ಶೂದ್ರ ಈ ವಾದದಿಂದ ಪ್ರಭಾವಿತನಾಗಿದ್ದೆ. ಈಗ ನಾನು ಆ ಸಂಘರ್ಷಾತ್ಮಕ ದೃಷ್ಟಿಯಿಂದ ಜಗತ್ತನ್ನು ನೋಡಲಾಗುತ್ತಿಲ್ಲ. ನನ್ನ ಮದುವೆ ಹೆಣ್ಣು ನಾಟಕದಿಂದ ಶುರುವಾದ ಒಂದು ದರ್ಶನ, ಅದು ಲೋಕಕಾರಿಕೆ, ಅದು ಬೌದ್ಧರಲ್ಲಿ ಮಹಾಕರ್ಮ ಅಂತ ಕರೀತಿಲ್ಲ, ಅದು ದಿಗ್ದ್ವಂದ್ವ. ಈ ಶೋಷಿಸುವವನು ಕೂಡ ಸಂತೋಷವಾಗಿದ್ದರೆ ಅವರು ಶೋಷಿಸ್ತಾ ಇರಲಿಲ್ಲ. ಅವನಿಗೆ ಏನೋ ಕೊರೆ ಇದೆ, ಅದು ದಿಲ್ ತೀರಿಸ್ತದೆ. ಇದ್ದಾಗಿ ಬುದ್ಧ ಹೇಳಿದ್ನಲ್ಲ, ಅವೇರೇನ ಸಂಬಂತಿ ಎಸ ಭಗೋ ಸದಾತನು ನಹಿ ವೇರೇನ ವೇರಾನಿ ಸಂಬಂತಿ ಇದೆ ಕದಾಚ. ಈ ಒಂದು ಈ ದಿಗ್ದ್ವಂದ್ವನ ದೃಷ್ಟಿ ಜಗತ್ತನ್ನು ಹಾಳು ಮಾಡಿದ್ದೇನೆ. ಆಧುನಿಕ ಇತಿಹಾಸ ದ್ವಂದ್ವಾತ್ಮಕ ಸಿದ್ಧಾಂತಗಳಿಂದ ದುರಂತರು. ಅದು ಲಿಬರಲಿಸಮ್ ಆಗಿರ್ಬೋದು, ಸೋಷಲಿಸಮ್ ಆಗಿರ್ಬೋದು, ಫ್ಯಾಸಿಸಮ್ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ಧಾರ್ಮಿಕ ಮೂಲಭೂತವಾದವಾಗಿರ್ಬೋದು, ಅದು ಜಗತ್ತನ್ನು ಬಾಳದ್ದು ಬೇಳೆಯಂತೆ ಆ ಇಡಿಗಾಣ ಆಗಿ ಅದಕ್ಕೆ ತೋರ್ಪವರು ಹೇಳ್ತಿದ್ರು. ವಿಷ್ಣುವನು ಅಲ್ಲದ್ದು ಸಂಪೂರ್ಣ ಪೂರ್ಣ ಗುರು ಪೂರ್ಣ. ಈಗ ತೋರ್ಪ ನಾಟಕ ನೀವು ಬೆಳೆದುಕೊಂಡು ಹೋದಾಗ ಅದು ದ್ರೋಣ ಇಲ್ಲದಲ್ಲ ಪಾಪ, ಅವರು ಸದ್ದ ಘೋಷಣಾಗಿದ್ದಾರೆ.
ಅಲ್ಲಿ ಇದು ಶುದ್ಧ ತಪಸ್ಸಿನಲ್ಲಿ ಕೂಡ ದೊಡ್ಡ ಕಾರ್ಯ. ರಾಮ ವಿಲನಲ್ಲ, ಪಾಪ ಬ್ರಾಹ್ಮಣದು ವಿಲನಲ್ಲ, ಎಲ್ಲರೂ ಸಂತೋಷರಾಗಿ ಎಲ್ಲರೂ ಮಾಡ್ತಾರೆ. ಅದರ ಪರಿಣಾಮಗಳಿಂದ ಅವರು ಈಗ ಸರ್ ಸೌಂದರ್ಯ ಶಾಸ್ತ್ರವನ್ನು ನೀವು ಪಾಠ ಮಾಡ್ತಾ ಇರ್ತೀರಿ ಜಯಂತಿನಲ್ಲಿ. ಅದು ನಿಮಗೆ ನಿಮ್ಮ ಕಾವ್ಯದ ಕಟ್ಟುವಿಕೆಗೆ ಪೂರಕವಾಗಿತ್ತ? ಏನೂ ಇಲ್ಲ, ಅದು ಹೊಟ್ಟೆಪಾಡಿ ಮಾಡ್ತಾರೆ. ಆದರೆ ಆ ವಿದ್ಯಾರ್ಥಿಗಳ ಜೊತೆ ಸಂವಾದದಲ್ಲಿ ಅನೇಕ ಹೊರಹುಗಳು ಬರ್ತವೆ. ಬಹಳ ವಿವಿಧ ಹಿನ್ನೆಲೆಯಿಂದ ಬಂದ ವಿದ್ಯಾರ್ಥಿಗಳು, ಈಶಾನ್ಯ ಭಾರತದಿಂದ, ವಿಶೇಷವಾದ ಮಣಿಪುರ ಇತ್ಯಾದಿ ಕಡೆಯಿಂದ, ಈ ಪಂಜಾಬಿ ಕಡೆಯಿಂದ, ಆಮೇಲೆ ವಿದೇಶಿ ವಿದ್ಯಾರ್ಥಿಗಳಿಂದ ಇವೆಲ್ಲರೂ ಹೆಚ್ಚಿನ ಕಲಿಸ್ತಾರೆ. ನಾನು ದೇಶದಲ್ಲಿ ಯಾವಾಗಲೂ ನಾನು ವಿದ್ಯಾರ್ಥಿ ಕೆಲಸಕ್ಕಿಂತ ಅದು ಸ್ವಾರ್ಥಿ ಅವರಿಗೆ ಕಲಿತು ಒಂದೊಂದು ದುಡಿಗಲಿತ್ತು. ವಿದ್ಯೆಯ ಪರ್ವತ ಇದಾಗಿಲ್ಲ, ಅದು ಒಂದು ಸಣ್ಣ ಗುಡ್ಡಾಗಿದೆ. ಸರ್, ಒಂದು ಇಲ್ಲ, ನೀವು ಇಲ್ಲಿಂದ ಈ ವೃತ್ತಿಯಾಗಿ ನಾನು ಅಧ್ಯಾಪಕನಾಗಿದ್ದೆ ಅಂತ ಆದರೆ ಒಬ್ಬ ಅಧ್ಯಾಪಕನು ಕೂಡ ಒಂದು ನಟನೆ ಆಗಿರ್ತಾನೆ. ನಾನು ಕೂಡ 40 ವರ್ಷ ಅಧ್ಯಾಪಕನಾಗಿದ್ದಾಗ ನನಗನ್ಸೋದು ಹಿ ವಿಲ್ ಹ್ಯಾವ್ ಟು ಬಿ ಎ ಪರ್ಫಾರ್ಮರ್. ಅಲ್ಲಿ ಕೂಡ ಆಗಬೇಕಾಗ್ತದೆ ನಾವು. ಆದರೆ ಆ ಪರ್ಫಾರ್ಮೆನ್ಸ್ನಲ್ಲಿ ಅಂದರೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನೀವು ನಾಟಕ ಬರೆದಿದ್ದಷ್ಟೇ ಅಲ್ಲ, ನಾಟಕ ಮಾಡಿಸಿದ್ರಿ. ಇಲ್ಲಿಂದ ದೆಹಲಿಗೆ ಹೋದ ಮೇಲೆ ದೆಹಲಿನಲ್ಲಿ ನೀವು ನಾಟಕ ಮಾಡಿಸೋದಕ್ಕೂ ಶುರು ಮಾಡಿದ್ರಿ. ಅಂದರೆ ಈ ಪರ್ಫಾರ್ಮೆನ್ಸ್ ಅಂತ ಅನ್ನೋದೇ ಇದೆಯಲ್ಲ, ಇದಕ್ಕೂ ಕಾವ್ಯವನ್ನು ಬರೆದು ಮುಗಿಸಿ ಬಿಡುವಂಥದ್ದು ಇದೆಯಲ್ಲ, ಅದಕ್ಕೂ ಒಂದು ಬಹಳ ಮೂಲಭೂತವಾದ ವ್ಯತ್ಯಾಸ ಹೊಂದಿದೆ. ನೀವು ಹೇಳಿದ್ರಲ್ಲ, ಸದ್ಯ ಆ ತಕ್ಷಣದ ಒಂದು ಖುಷಿ ಅನ್ನೋದು ಅದು ಪರ್ಫಾರ್ಮಿಂಗ್ ಆರ್ಟ್ನಲ್ಲಿ ಇನ್ನೂ ಹೆಚ್ಚಾದದ್ದು. ಅದರಿಂದ ಈ ಸ್ವಂತ ಸುಖಕ್ಕೂ ಒಂದು ಸಮುದಾಯದ ಒಳಗಡೆಗೆ ನಾನು ಒಂದು ಕಲೆಯನ್ನು ಆಸ್ವಾದಿಸುವುದಕ್ಕೂ ಏನು ವ್ಯತ್ಯಾಸವೇ ಇಲ್ಲ ಅಂತ ಹೇಳ್ತೀರಾ? ಒದ್ದೆ ಸತ್ಯವರು ಎಲ್ಲ ಕಾಲಗಳು ವಿದ್ದ ರೂಪರಾಗಿ, ಯಾರು ಯೋಗದಲ್ಲಿ, ಯಾರು ಭೋಗದಲ್ಲಿ, ಯಾರು ನೀವು ಬೇಂದ್ರೆಯನ್ನು ಹೀಗೆ ಹೇಳ್ತೀರಿ ಅಂತ ನಾನು ಪ್ರಾಯಶಃ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ಯು ಆರ್ ಆಲ್ಸೋ ಎ ಕ್ರಿಟಿಕ್ ಆಫ್ ಬೇಂದ್ರೆ. ಯೋಗ ಆಯ್ತದೆ ಆಗುತ್ತೆ. ಈಗ ಬೇರೆ ಕ್ರಿಟಿಕ್ ಮಾತ್ರ ಅಲ್ಲ, ನೀವು ಎಲ್ಲ ಕವಿಗಳ ಕ್ರಿಟಿಕ್ ಕೂಡ. ಎಲ್ಲರ ಜೊತೆಗೂ ನಿಮ್ಮದು ತಕರಾರುಗಳಿವೆ. ನಿಮ್ಮ ಸಹಲೇಖಕರ ಜೊತೆ, ನಿಮ್ಮ ಜೊತೆಗಾರರ ಜೊತೆ. ಈ ತಕರಾರು ಅಂತ ಅನ್ನೋದು ಅದೊಂದು ಸೈದ್ಧಾಂತಿಕವಾದದ್ದ, ಏನು ವ್ಯಕ್ತಿಗತವಾದದ್ದ? ಅದು ಭಾಳ ಸಲ ಹೊಟ್ಟೆ ಕಿಚ್ಚು, ಸೆಳೆತದಿದ್ದು, ಅದರಿಂದ ನಿಜವಾದ ಸಂತೋಷಗಳಿದ್ದು ಪೂರ್ವ ಸುರಿಗಳು. ಅದು ಕಂಪ್ಲೀಟ್ ಮಾಡ್ಬೇಕಾದ್ರೆ ಕಾಳಿದಾಸ ಜೊತೆ, ವಾಸು ಜೊತೆ ಮಾಡಬೇಕು, ಮಹಮೂದ್ ಜೊತೆ ಮಾಡಬೇಕು, ಕುಮಾರದಾಸ ಜೊತೆ ಮಾಡಬೇಕು. ಎಲ್ಲದಕ್ಕಿಂತ ತಲೆ ಚಚ್ಕೊಂಡು ಇನ್ನೂ ಅರ್ಥ ಆಗ್ತದೆ ಅಲ್ಲಮ ಪ್ರಭು ಜೊತೆ ಮಾತಾಡಬೇಕು. ಅದು ಬಿಟ್ಟು ನಾನು ಕೆಲವು ಸಲ ಅಂದರೆ ಸಣ್ಣ ಪುಟ್ಟ ರಾಜಕಾರಣದಿಂದ ಕೆಲವರು ಹೊಗಳ್ಬೇಕಾಗ್ಬೋದು. ಯಾಕಂದರೆ ದೊಡ್ಡ ಒಂದು ದೊಡ್ಡ ಒಬ್ಬ ಶಕ್ತಿ ಹೆಸರು ನಾನು ಹೇಳೋದಿಲ್ಲ, ಅವ್ರು ನನ್ನ ಮೇಲೆ ಹೇರ್ತಾ ಇದ್ರು, ಮಾತಾಡ್ತಿದ್ದಾರೆ. ಆಗ ಇನ್ನೊಬ್ಬರು ಕೈಕಾಲಿ ಮಾಡ್ತಾಯಿತ್ತು. ಈ ಥರದ್ದು ಸಣ್ಣ ಪುಟ್ಟ ಒಂದು ರಾಜ್ಯಗಳನ್ನು ಆ ಕಾಲದಲ್ಲಿ ಮಾಡ್ಕೋಬೇಕಾಗ್ತಿತ್ತು. ಅಂದರೆ ಕಾವ್ಯ ಅಂತನ್ನುವುದು ನಿಮ್ಮ ವೃತ್ತಿ ಅಲ್ಲ, ಆದರೆ ಸಾಹಿತ್ಯಕ ವಲಯದಲ್ಲಿ ಈ ಇದೊಂದು ವೃತ್ತಿ ನಡೀತಾನೆ ಇರುತ್ತಲ್ಲ. ಯಾಕೆ? ಮನುಷ್ಯರು ಎಲ್ಲ ಕೇವಲ ಮನುಷ್ಯರು ಇದು ಮಾಡ್ತೀವಿ ಅಲ್ಲ, ಕೇವಲ ಮನುಷ್ಯರಾದರೂ ಈಗ ಹಿಂದೆ ಕೇವಲ ನಮ್ಮ 2 ತಲೆಮಾರಿನ ಹಿಂದೆ ಕೂಡ ನಾವು ನೋಡಿದ್ದೀವಿ, ಒಂದು ಸಾಹಿತ್ಯಿಕ ವಾಗ್ವಾದ ಒಂದು ನಡೆಯೋದು. ಅಂದರೆ ಎಲ್ಲೋ ಅಡಿಗರು ಒಂದು ಪದ್ಯ ಬರೆದ್ರೆ ಅದಕ್ಕೆ ನರಸಿಂಹಸ್ವಾಮಿಗಳು ಇನ್ನೊಂದು ಪದ್ಯದಲ್ಲಿ ಉತ್ತರ ಕೊಡೋರು. ಆದರೆ ಈಗ
ಹಾಗೆ ಆಗೋದಕ್ಕೆ ಬದಲಾಗಿ ನೀವು ಹೇಳಿದ ಹಾಗೆ ಹಿಂಗೆ ಇಲ್ಲ ರಾಜಿಯನ್ನು ಮಾಡಿಕೊಳ್ಳೋದು ಇಲ್ಲ ಉಪೇಕ್ಷೆ ಮಾಡೋದು ಹೀಗಾಗುತ್ತೆ. ಅಂದ್ರೆ ಇವಾಗ ಒಂದು ಸಾಹಿತ್ಯಿಕವಾದ ವಾಗ್ವಾದ ಸಾಧ್ಯ ಇಲ್ವಾ? ವಾಗ್ವಾದವಿರುವುದು ಸಂವಾದ ಸಂಸ್ಕೃತಿ ಜಗತ್ತಿನಲ್ಲಿ ಈ ಪೋಸ್ಟ್ ಲಿಬರಲ್ ಸೊಸೈಟಿಯಲ್ಲಿ ಸಮಾಪ್ತವಾಗಿರುವುದು. ಈಗ ಜಗತ್ತಲ್ಲಿ ಸಂಭಾಷಣೆ ನಡೀತಾ ಇಲ್ಲ, ಬರೀ ಸ್ವಗತಗಳು ನಡೀತಾ ಇದೆ. So that brings us to another important issue of translation. ಇದು ಇವತ್ತಿನ ಬೇಸ್ ಸ್ಟ್ರಕ್ಚರ್ ಏನಿದೆ ಅದು ಆರ್ಥಡಾಕ್ಸ್ ಕ್ಯಾಪಿಟಲಿಸಮ್ಗಿಂತ ಭಿನ್ನವಾಗ್ತದೆ. ಇದು ಗ್ಲೋಬಲೈಸ್ಡ್ ಗೋಳೀಕರಣದ ಒಂದು ಉಪಭೋಗವಾಗಿದೆ. ಕನ್ಸ್ಯೂಮರಿಸಮ್ ಯಾವುದು ನಾವು ಗ್ಲೋಬಲೈಸೇಷನ್ ಕರಿತೀವಿ, ಆ ಸಂಸ್ಕೃತಿಯಲ್ಲಿ ಎಲ್ಲವನ್ನೂ ಕೂಡ ದುಃಖಿ ಹೊಡೆದು ಒಂದು ಸರ್ವಭಕ್ಷಕವಾದ ಒಂದು